ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತಹ GPSTR, HSTR ಮತ್ತು CTET ಹಾಗೂ ಕರ್ನಾಟಕ TETಗೆ ಹೆಲ್ಪ್ ಆಗುವಂತಹ ಒಂದಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಅನೇಕ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ. ಸ್ನೇಹಿತರೆ, ಆಲ್ರೆಡಿ ನಾನು 3 ವಿಡಿಯೋಗಳನ್ನು ಇದೇ ಥರದ ಒಂದು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ಅವುಗಳನ್ನು ಕೂಡ ನೀವು ನೋಡಿಲ್ಲ ಅಂದರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಪ್ರಾರಂಭ ಮಾಡೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಮಯ ಇಲ್ಲ ಅಂಥವ್ರಿಗೆ PDF ಆಫ್ ಯೂಟ್ಯೂಬ್ ಕ್ಲಾಸಸ್ ಸಿಗುತ್ತೆ. ನಾನು ಮಾಡಿರ್ತಕ್ಕಂಥ ತರಗತಿಗಳ ಒಂದು PDFಗಳು ನಿಮಗೆ ಅಲ್ಲಿ ನೋಡಲಿಕ್ಕೆ ಲಭ್ಯ ಇರುತ್ತೆ. TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ PDF ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತ ಹೇಳಿ ನೀವು ಒಂದು ಕೋರ್ಸ್ ಇರುತ್ತೆ. ಸೊ ಜಾಯಿನ್ ಆದರೆ ನಿಮಗೆ ಎಲ್ಲ PDFಗಳು ಕೂಡ ಅಲ್ಲಿ ಸಿಗುತ್ತೆ. ಅಂದರೆ ನಾನು ಯೂಟ್ಯೂಬಲ್ಲಿ ಮಾಡುವಂಥ ತರಗತಿಗಳ PDF ಮಾತ್ರ. ಈಗೇನು ನಾನು ನಿಮ್ಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು. ಸೊ ಸಾಕಷ್ಟು ಜನ ಈಗ ಆಲ್ರೆಡಿ ತೊಗೊಂಡಿದ್ದಾರೆ. ಸೊ ನೀವು ಕೊಡುವಂಥ ಅಮೌಂಟು ಕೇವಲ 149 ರುಪೀಸು. ಅದು ಈಗ ಕಡಿಮೆ ಇದೆ, ಮುಂದೆ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿರುವಂಥ ಕ್ವಶನ್ಸನ್ನು ನೋಡೋಣ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಇಲ್ಲಿ ಬಂದಿರುವಂತಹ ಕ್ವಶನ್ಸ್ ನಿಮಗೆ ನೆಕ್ಸ್ಟ್ ಎಕ್ಸಾಮಿನೇಷನಲ್ಲಿ ಇದೇ ಥರದ ಬೇರೆ ಅಂಕಿ ಸಂಖ್ಯೆಗಳನ್ನು ಹೊಂದಿರತಕ್ಕಂಥ ಕ್ವಶನ್ಸ್ ಬರ್ತವೆ. ಸೊ ಅವುಗಳನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೀವು ಕಲ್ತ್ರಿ ಅಂತ ಹೇಳಿದ್ರೆ ಸೊ ಫರ್ದರ್ ನಿಮಗೆ ಅಲ್ಲಿ ಬರುವಂಥ ಪ್ರಶ್ನೆಗಳು ಯಾವುದೇ ಕಾಲವನ್ನು ಹರಣ ಮಾಡದಂತೆ ನಿಮಗೆ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಲಿಕ್ಕೆ ಸಹಾಯವನ್ನು ಮತ್ತು ಕಾನ್ಫಿಡೆನ್ಸನ್ನು ಕೊಡ್ತವೆ ಅಂತ ಹೇಳ್ತಾ ಸೊ ನೋಡೋಣ. ಮೊದಲನೇ ಪ್ರಶ್ನೆ ಇವತ್ತಿನ ತರಗತಿದು ಈ ರೀತಿ ಇದೆ. ಎ ಸ್ಕ್ವೇರ್ ಆ್ಯಂಡ್ ಎ ಸರ್ಕಲ್ ಹ್ಯಾವ್ ಈಕ್ವಲ್ ಪೆರಿಮೀಟರ್ಸ್. ದ ರೇಷಿಯೋ ಆಫ್ ದ ಏರಿಯಾ ಆಫ್ ದ ಸ್ಕ್ವೇರ್ ಟು ದ ಏರಿಯಾ ಆಫ್ ದ ಸರ್ಕಲ್ ಈಸ್ ಅಂತ. ಅಂದರೆ ಚೌಕ ಮತ್ತು ವೃತ್ತಗಳ ಎರಡೂ ಒಂದೇ ಸುತ್ತಳತೆಯನ್ನು ಹೊಂದಿವೆ, ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಭಾಳಷ್ಟು ಜನಕ್ಕೆ ನಾನು ಕೇಳಿದ್ದೆ, ಈ ಕ್ವಶನ್ಸನ್ನು ಕ್ವಿಝಲ್ಲಿ ಕೇಳಿದ್ದೆ. ಸಾಕಷ್ಟು ಜನ ಇದಕ್ಕೆ ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಪೇಯ್ಡ್ ಗ್ರೂಪಲ್ಲಿ, ಅಂದರೆ ಯಾವುದು TET 2021ಕ್ಕೆ ನಾನೇನು ಪೇಯ್ಡ್ ಗ್ರೂಪ್ ಮಾಡಿದ್ದೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಿಝನ್ನು ಕೇಳಿದ್ದೆ ನಾನು. ಅದರಲ್ಲಿ ಸುಮಾರು ಒಂದು 80ರಿಂದ 90 ಜನ ಅಟೆಂಡ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಈ ಕ್ವಶನ್ಗೆ ಆನ್ಸರ್ ಮಾಡುವಾಗ ಫೇಲ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಭಾಳ ಸಿಂಪಲ್ ಆಗಿದೆ ಈ ಕ್ವಶನ್ನು. ಹಾಗೆ ನಮ್ಮ ಅಭ್ಯರ್ಥಿಗಳು ಸಾಕಷ್ಟು ಜನ ಇಂಗ್ಲೀಷಲ್ಲಿ ಮಾಡಿ ಸರ್ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ರು. ನಿಮಗೆ ಯಾವುದೇ ಗೊಂದಲ ಬೇಡ, ಬೋತ್ ದ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಬರೆದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಅಥವಾ ನೀವು ಹೇಳುವಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಸೊ ಬರೆದಿರ್ತೀನಿ, ನೀವು ನೋಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ವಾಲಿಟಿ ಅಕ್ಷರಗಳಿಗಿಂತಲೂ ಕೂಡ ನಮ್ಮ ನಾಲೆಡ್ಜ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ನಾನು ಇದನ್ನು ತಿಳಿಸ್ಕೊಡ್ತೇನೆ. ಸ್ಕ್ವೇರ್ ಮತ್ತು ಸರ್ಕಲ್ಲು ಇಲ್ಲಿ ಕೊಟ್ಟಿರೋವಂಥದ್ದು ಏನಪ್ಪ ಅಂದರೆ, ಒಂದು ಸ್ಕ್ವೇರ್ ಇದೆ ಅಂದರೆ ಎಲ್ಲ ಸೈಡ್ ಕೂಡ ಸೇಮ್ ಇರ್ತವೆ. ಇನ್ನೊಂದು ಸರ್ಕಲ್ ಇದೆ ಅಂದರೆ ಸರ್ಕಂಫರೆನ್ಸು. ಓಕೆನಾ, ಇವೆರಡು ಸೇಮ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಇದಕ್ಕೆ ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಅಂತ ನಾವೇನು ಕರಿತೀವಿ, ಚೌಕದ ಸುತ್ತಳತೆಗೆ ಏನು ಸೂತ್ರ? 4A. ಎ ಅಂದರೆ ಒಂದು ಸೈಡು ಅಂತ ತಿಳ್ಕೊಳ್ಳೋಣ. ಎ. ಓಕೆನಾ, ಹಾಗಾದರೆ ಇದ್ರದ್ದು ಸರ್ಕಂಫರೆನ್ಸ್ 2πr ಆಗುತ್ತೆ. ಅಂದರೆ 4A = 2πr ನಮ್ಗೆ ಗೊತ್ತಿದೆ, ಹೌದಲ್ಲ? ಯಾಕೆ ಅಂತ ಹೇಳಿದರೆ ಇದರ ಒಂದು ಸುತ್ತಳತೆ ಇದರ ಒಂದು ಸರ್ಕಂಫರೆನ್ಸ್ಗೆ ಸಮ ಇರೋದ್ರಿಂದ 4A = 2πr ಅಂತ ನಾನು ಬರೆದಿದ್ದೀನಿ. ಸೊ ಅದ್ರ ಪ್ರಕಾರ 4A = 2πr. ನನಗೆ ಎ ಮಾತ್ರ ಬೇಕು. ಎ = ಏನಾಗುತ್ತೆ ನೋಡಿ, 2πr / 4 ಆಗುತ್ತೆ. ಯಾಕಂದರೆ 4 / ಬರುತ್ತೆ. 2 1s 2 2s ಅಂದರೆ πr/2 ಆಗುತ್ತೆ. ದ ವ್ಯಾಲ್ಯೂ ಆಫ್ ಎ ಅಂತ ಹೇಳಿದ್ರೆ ಈ ಒಂದು ಚೌಕದ ಬಾಹುವಿನ ಉದ್ದ. ಓಕೆನಾ, ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ. ಈಗ ಎ ವ್ಯಾಲ್ಯೂವನ್ನು ನಾನು ತೊಗೊಂಡೆ ಅಂದರೆ ಈ ಒಂದು ಚೌಕದಲ್ಲಿರ್ತಕ್ಕಂತಹ ಬಾಹುವಿನ ಉದ್ದ ನನಗೆ ಸಿಕ್ತು. ಬಟ್ ಅವ್ರು ಕೇಳಿದ್ದೇನಂತ? ವಿಸ್ತೀರ್ಣಗಳ ಅನುಪಾತ. ಮೊದಲು ಚೌಕ, ನಂತರ ವೃತ್ತ, ಹೌದಲ್ವಾ? ಚೌಕ ಮತ್ತು ವೃತ್ತ ಇವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಬರೆದ್ರೆ ನೋಡಿ, ಅದಕ್ಕೆ ಏರಿಯಾ ಆಫ್ ಸ್ಕ್ವೇರ್ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸ್ಕ್ವೇರ್ ಏನು ಫಾರ್ಮುಲಾ? A² ಅಲ್ವಾ? ಬಾಹು ಇಂಟು ಬಾಹು. ಇದೇನು? πr² ಆಗುತ್ತೆ. ಸೊ ನನಗೆ A² ಅಂದರೆ ಗೊತ್ತಿದೆ, ಏನದು? πr/2 ಹೋಲ್ ಸ್ಕ್ವೇರ್, ಹೌದಲ್ಲ? ಡಿವೈಡೆಡ್ ಬೈ π
ಪೈ ಆರ್ ಸ್ಕ್ವೇರ್ ಹಾಗೆ ಇರಲಿ. ಸೊ ಈ ಒಂದು ಪೈ ಆರ್ ಸ್ಕ್ವೇರ್ ಅಂತ ಅದನ್ನು ಪೂರ್ತಿ ಬರೆಯೋದಾದರೆ ನೋಡಿ, ಪೈ ಆರ್, ಓಕೆ, ಪೈ ಆರ್ ಸ್ಕ್ವೇರ್ ಆಗುತ್ತೆ. ಪೈ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಹಾಗೆ ಇರಲಿ, ಡಿವೈಡೆಡ್ ಬೈ ಇಲ್ಲಿ 2 2 4 ಆಗುತ್ತೆ, ಇಂಟು 1 ಬೈ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಸೊ ನಾವು ಬರೆದಿರೋ ಮೆಥಡನ್ನು ಅರ್ಥ ಮಾಡ್ಕೊಳ್ಳಿ, ಭಾಳ ಸಿಂಪಲ್ ಆಗಿದೆ ಇದು. ಈಗ ನಾವು ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡೋಕ್ಕೆ ಮುಂಚೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗಲಿ. ಪೈ ಆರ್ ಮತ್ತೊಂದು ಪೈ ಆರ್, ಯಾಕಂದರೆ ಪೈ ಆರ್ ಸ್ಕ್ವೇರ್ ಇರೋದ್ರಿಂದ ದಟ್ ಡಿವೈಡೆಡ್ ಬೈ 4 ಇಂಟು 1 ಬೈ ಪೈ ಆರ್ ಸ್ಕ್ವೇರ್. ಈ ಪೈ ಮತ್ತು ಈ ಪೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಇರ್ತಕ್ಕಂಥ ಆರ್ ಮತ್ತು ಈ ಎರಡು ಆರ್ ಕ್ಯಾನ್ಸಲ್ ಆದರೆ ಇಲ್ಲಿ ಒಂದು ಪೈ ಮಾತ್ರ ಉಳಿಯುತ್ತೆ. ಪೈ ಬೈ 4 ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ? ಪೈ ಬೈ 4 ನೋಡಿ. ಅಂದರೆ ಇದನ್ನು ನಾವು ರೇಷಿಯೋಲ್ಲಿ ಬರೆಯೋದಾದರೆ ಪೈ ಈಸ್ಟು 4 ಅಂತ ಬರಿತೀವಿ. ಸೊ ಪೈ ಈಸ್ಟು 4 ಅನ್ನೋದು ಎಲ್ಲಿದೆ ನೋಡಿ, ಆಯ್ಕೆ 4ರಲ್ಲಿದೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ? ಸೊ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಇನ್ನೊಂದ್ಸರಿ ರಿವ್ಯೂ ಮಾಡಿ ನೋಡ್ಕೊಳ್ಳಿ. ಎಸ್, ಮುಂದಿನ ಪ್ರಶ್ನೆ ನೋಡಿ. ABCD is a square with AB is equal to x plus 16 centimeter and BC is equal to 3x centimeter. The perimeter in centimeter of the square is. ಅಂದರೆ ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ ಚೌಕದಲ್ಲಿ. ಚೌಕ ABCDಯಲ್ಲಿ AB ಕೊಟ್ಟಿದ್ದಾರೆ ಮತ್ತು BC ಕೊಟ್ಟಿದ್ದಾರೆ. ಹಾಗಾದರೆ ಅದರ ಸುತ್ತಳತೆ ಏನಾಗಿರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ನೀವು ಮಾಡಬೇಕು ಅಂತೇಳಿ ನೋಡೋದಾದರೆ ಭಾಳ ಸಿಂಪಲ್ಲು. ಒಂದು ಚೌಕ ಅಂತ ಹೇಳಿದರೆ ಎಲ್ಲ ಬಾಹುಗಳು ಕೂಡ ಚೌಕದಲ್ಲಿ ಸಮವಾಗಿರ್ತವೆ, ನಿಮ್ಗೆ ಗೊತ್ತಿದೆ. ಓಕೆ, ನಾ ಕನ್ಸಿಡರ್ ದಿಸ್ ಇಸ್ ಅ ಸ್ಕ್ವೇರ್. ಅಲ್ಲಿ ಎ ಬಿ ಸಿ ಡಿ ಅಂತ ತಗೊಳ್ಳೋಣ. ಸೊ ಇದರಲ್ಲಿ ಎ ಬಿ ಕೊಟ್ಟಿದ್ದಾರೆ ಅವರು. ಎಷ್ಟಿದೆ ಎ ಬಿ ಅಂದರೆ ಎಕ್ಸ್ ಪ್ಲಸ್ 16 ಅಂತ. ಇನ್ನು ಬಿ ಸಿ 3x ಕೊಟ್ಟಿದ್ದಾರೆ. ಅಂದರೆ ನಮ್ಗೆ ಗೊತ್ತು ಚೌಕದಲ್ಲಿ ಎಲ್ಲ ಬಾಹುಗಳು ಸಮ ಇರೋದ್ರಿಂದ ದಿಸ್ ಈಸ್ ಈಕ್ವಲ್ ಟು ದಿಸ್. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ, ಹೌದಲ್ಲ? ಎ ಬಿ ಈಸ್ ಈಕ್ವಲ್ ಟು ಬಿ ಸಿ. ಐ ಮೀನ್ ಎಕ್ಸ್ ಪ್ಲಸ್ 16 ಈಸ್ ಈಕ್ವಲ್ ಟು 3x ಆಗುತ್ತೆ. ಸೊ ಎಕ್ಸನ್ನು ಆಚೆ ಕಡೆ ಕಳಿಸಿ, ಅವಾಗ ಏನಾಗುತ್ತೆ? 3x ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 16, ದಟ್ ಈಸ್ 2x ಈಸ್ ಈಕ್ವಲ್ ಟು 16. ಎಕ್ಸ್ ಈಸ್ ಈಕ್ವಲ್ ಟು 16 ಬೈ 2 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 8 ಆಗುತ್ತೆ, ಹೌದಲ್ಲ? ಎಕ್ಸ್ ವ್ಯಾಲ್ಯೂ 8 ಬಂತು. ಈಗ ನೋಡಿ, 8ಅನ್ನು ನಾವಿಲ್ಲಿ ಹಾಕಿದರೆ ಏನಾಗುತ್ತೆ ನೋಡಿ ಇದ್ರ ವ್ಯಾಲ್ಯೂ ಅಲ್ಲಿ. ಅಂದರೆ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 16 ಅಂತ ಹೇಳಿದೆ. ಅಂದರೆ ಈಗ ಎಕ್ಸ್ ವ್ಯಾಲ್ಯೂ 8 ಪ್ಲಸ್ 16 24 ಬಂತು. ಇಲ್ಲೂ ಅಷ್ಟೇ 3 ಇಂಟು 8 ಹಾಕಿದರೆ 3 8 24. ಸೊ ಇದು ಕೂಡ 24, ಇದು 24, ಇದು 24, ಇದು 24 ಬರುತ್ತೆ. ಸೊ ಸೈಡ್ಸ್ ಆರ್ 24 ಸೆಂಟಿಮೀಟರ್, ಹೌದಲ್ಲ? ಸೊ ಹಾಗಾದರೆ ಅವ್ರು ಕೇಳಿರುವಂಥ ಪ್ರಶ್ನೆ ಏನಿದೆ? ಸುತ್ತಳತೆ ಮೀನ್ಸ್ ಸ್ಕ್ವೇರ್. ಅಲ್ಲಿ ಏನು ಕೇಳಿದರೆ? ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಕೇಳಿದ್ದಾರೆ. ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ನಿಮ್ಗೆ ಗೊತ್ತಿದೆ ಏನು? ಪೆರಿಮೀಟರ್ ಆಫ್ ಸ್ಕ್ವೇರ್ is equal to 4 into side, ಹೌದಲ್ಲ? ಸೊ 4 ಇಂಟು 24 ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಕರೆಕ್ಟ್ ಉತ್ತರ ಸಿಗುತ್ತೆ. ದಟ್ ಈಸ್ 96 ಸೆಂಟಿಮೀಟರ್ ಆಗುತ್ತೆ, ಹೌದಲ್ಲ? ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಯುವರ್ ಕ್ವಶನ್, ಮೀನ್ಸ್ ಆಪ್ಷನ್ ಡಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮೇಯ್ನ್ ಥಿಂಗ್ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಟೈಮ್ನ ನೀವು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ. The mean of 10 numbers is 0. Okay. If 72 and minus 12 are included in these numbers, the new mean will be 10 ಸಂಖ್ಯೆಗಳ ಸರಾಸರಿ 0 ಆಗಿದೆ. 72 ಮತ್ತು ಮೈನಸ್ 12ಅನ್ನು ಸೇರಿಸಿದಾಗ ಆಗುವಂಥ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಭಾಳ ಸಿಂಪಲ್ ಆದ ಲೆಕ್ಕ, ಆದರೆ ತುಂಬ ಜನ ಇದು ಕೂಡ ಮಿಸ್ಟೇಕ್ ಮಾಡಿದರೆ. ನಾನು ಹೇಳಿದ್ನಲ್ಲ ಆಗಲೇ ಕ್ವಿಝ್ ಅಂತ ಹೇಳಿ ಕೊಟ್ಟಿದ್ದೆ. ಸೊ ಕ್ವಿಝಲ್ಲಿ ಇದಕ್ಕೂ ಕೂಡ ಬಹಳಷ್ಟು ಜನ, ಮೋರ್ ದೆನ್ 50% ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ. ಸೊ ಕ್ವಶನ್ನ ರಿಪೋರ್ಟ್ ಮಾಡಿದ್ದೀರಾ. ದಯವಿಟ್ಟು ಯಾರು ಕ್ವಶನ್ನ ರಿಪೋರ್ಟ್ ಮಾಡಬೇಡಿ. ರಿಪೋರ್ಟ್ ಯಾವಾಗ ಮಾಡೋದು? ಆನ್ಸರ್ ತಪ್ಪಿದ್ರೆ ಅಥವಾ ಕ್ವಶನ್ ರಾಂಗ್ ಇದ್ದರೆ ರಿಪೋರ್ಟ್ ಮಾಡ್ತಾರೆ. ನೀವು ಯಾಕೆ ರಿಪೋರ್ಟ್ ಮಾಡ್ತೀರಾ? ಸೊ ರಿಪೋರ್ಟ್ ಅಂದರೆ ನೀವು ಅರ್ಥ ಮಾಡ್ಕೊಂಡಿರೋದು ಇಲ್ಲಿ ತಪ್ಪಿದೆ. ಸೊ ಹಾಗಾಗಿ ರಿಪೋರ್ಟ್ ಯಾರು ದಯವಿಟ್ಟು ಮಾಡಬೇಡಿ. ಅಂದರೆ ನಾನು ಪೇಯ್ಡ್ ಗ್ರೂಪ್ ಮೆಂಬರ್ಸ್ಗೆ ಹೇಳ್ತಾ ಇದ್ದೀನಿ, ಯಾರು TET ಪೇಯ್ಡ್ ಗ್ರೂಪಲ್ಲಿ ನಾನು ಈ ಕ್ವಶನ್ ಹಾಕಿದ್ದೆ ಇವತ್ತು, ಅವರು ರಿಪೋರ್ಟ್ ಮಾಡಿದರು. ಸೊ ಸಾರಿ, ಇದಕ್ಕೆ ರಿಪೋರ್ಟ್ ಮಾಡೋ ಅಂಥದ್ದು ಏನಿಲ್ಲ, ಕ್ವಶನ್ ಕೂಡ ಕರೆಕ್ಟ್ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಸೊ ಅಲ್ಲಿ ಮೀನ್ ಅಂತ ಕೇಳಿದಾರಲ್ವಾ, 10 ಸಂಖ್ಯೆಗಳ ಸರಾಸರಿ ಎಷ್ಟಿದೆ? 10 ಸಂಖ್ಯೆಗಳು, 10 ಸಂಖ್ಯೆಗಳಿಗೆ ಪ್ಲಸ್ ಈಗಿರತಕ್ಕಂಥ ಸಂಖ್ಯೆಗಳು ಯಾವುದು? 72 ಮೈನಸ್ 12. ಇವುಗಳ ಒಂದು ಸರ ತಗೊಂಡು ನಾವೇನು ಮಾಡಬೇಕಾಗತ್ತೆ? 10 + 2 12ರಿಂದ ನಾವು ಡಿವೈಡ್ ಮಾಡಬೇಕಾಗತ್ತೆ. ಓಕೆನಾ? ಇದು ಆಲ್ರೆಡಿ ನಮ್ಗೆ ಗೊತ್ತು. 0 + 72 - 12 ಡಿವೈಡೆಡ್ ಬೈ 12 ಆಗುತ್ತೆ.
ಸೊ ಇದನ್ನು 72 ಅಲ್ಲಿ 12 ಕಳೆದ್ರೆ 60 ಸಿಗುತ್ತೆ ನಿಮಗೆ, ಡಿವೈಡೆಡ್ ಬೈ 12 ಆಗುತ್ತೆ. ಸೊ 12ಇಂದ ನೀವು ಡಿವೈಡ್ ಮಾಡಿದರೆ 12 5 60. ಸೊ 5 ಇಸ್ ದ ಮೀನ್. ಸೊ ಮೀನ್ ಎಷ್ಟು ಬಂತು? 5. ಆಪ್ಷನ್ ಸಿ ನಲ್ಲಿ ಈ ಉತ್ತರ ಇದೆ. ಸೊ ಏನು ಕನ್ಫ್ಯೂಷನ್ನೇ ಇಲ್ಲ ಇಲ್ಲಿ. ಸೊ ನೀವು ಬೇರೆ ಯಾವುದೇ ಮೆಥಡಲ್ಲಿ ಮಾಡಿದರೂ ಕೂಡ ದ ಸೇಮ್ ಆನ್ಸರ್ ವಿಲ್ ಬಿ 5. ಓಕೆ, ಸೊ ಇಷ್ಟೇ, ಭಾಳ ಸಿಂಪಲ್ ಆಗಿದೆ. ಮುಂದಿನ ಲೆಕ್ಕ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಭಾಳ ಸಿಂಪಲ್ ಆಗಿದೆ ಈ ಕ್ವಶನ್ನು. ಆದರೂ ಕೂಡ ಇಲ್ಲೂ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ. ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 44 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ 15 ಸೆಂಟಿಮೀಟರ್. ದ ವಾಲ್ಯೂಮ್ ಇನ್ cm³ ಆಫ್ ದ ಸಿಲಿಂಡರ್ ಈಸ್. ಓಕೆ, ವೃತ್ತಾಕಾರದ ಸಿಲಿಂಡರ್ನ ತಳದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಎತ್ತರ 15 ಸೆಂಟಿಮೀಟರ್ ಆದರೆ ಅದರ ಘನಫಲ ಕೇಳಿದ್ದಾರೆ. ಸೊ ಸಿಲಿಂಡರ್ನ ಘನಫಲ. ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾವುದು ಬರುತ್ತೆ ಅಂತ ನೋಡಿ. ಮೊದಲು ಸಿಲಿಂಡರ್ ಅಂತ ನೋಡ್ಕೊಳ್ಳೋಣ, ಏನಿದೆ ಸಿಲಿಂಡರನ್ನು ಸಿಲಿಂಡರ್ ಬರ್ಕೊಳ್ತಾ ಇದ್ದೀನಿ ಇಲ್ಲೊಂದು. ಸೊ ದಿಸ್ ಈಸ್ ದ ಸಿಲಿಂಡರ್. ಹಿಯರ್ ದಿಸ್ ಈಸ್ ದ ಎಚ್ ಆ್ಯಂಡ್ ದಿಸ್ ಈಸ್ ದ ಆರ್. ಓಕೆ, ಅವ್ರೇನು ಕೊಟ್ಟಿದ್ದಾರೆ, ಮೊದಲು ಸಿಲಿಂಡರ್ನ ಘನಫಲ ಅಂದರೆ ಏನು ಅಂತ ನೋಡೋಣ. ಏನು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಸೊ ಈ ಸಿಲಿಂಡರ್ನ ಒಂದು ಘನಫಲದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್ ಎಚ್. ಬಹಳ ಜನ ಸರ್ ನನಗೆ ಈ ಒಂದು ಫಾರ್ಮುಲಾ ಬರೋದಿಲ್ಲ, ಬೇಗನೆ ನೆನಪಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನಾದರೂ ಸರ್ ಹೇಗೆ ಓದಬೇಕು, ಈ ಥರ ಲೆಕ್ಕ ಕೊಟ್ಟಾಗ ನಮಗೆ ಎಕ್ಸಾಮ್ನಲ್ಲಿ ಟೈಮ್ ಉಳಿಸ್ಬೇಕು, ನಮಗೆ ಇದು ನೆನಪಿಗೆ ಬರಲ್ಲ, ಏನು ಮಾಡಬೇಕು? ಸೊ ಇದೊಂದು ಚೂರು ಹೇಳ್ಕೊಟ್ರೆ ಮುಂದಕ್ಕೆ ಎಲ್ಲವೂ ಮಾಡ್ತೀವಿ. ಇದಕ್ಕೆ ಆಪ್ಷನ್ ನನ್ನ ಹತ್ರ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಈಗ ನಾನು ನಿಮ್ಗೆ ಲೆಕ್ಕ ಬರಬೇಕಂದ್ರೆ ಮಗ್ಗಿ ಬರಬೇಕಲ್ವ? ಸೊ ಮಗ್ಗಿ ಬಂದರೆ ನಿಮ್ಗೆ ಲೆಕ್ಕ ಮಾಡೋಕ್ಕೆ ಬರುತ್ತೆ. ಸೊ ಹಾಗೆ ಈ ಲೆಕ್ಕ ಮಾಡಬೇಕಪ್ಪ ಅಂದರೆ ನೀವು ಈ ಸೂತ್ರನ ಕಲೀಲೇಬೇಕು, ದ ಆಪ್ಷನ್. ಅದಕ್ಕೆ ಏನೂ ಬೇರೆ ಸೊಲ್ಯೂಷನ್ ಇಲ್ಲ. ಕೂತ್ಕೊಂಡು ಬರೆದು ಓದಬೇಕು. ನಾವು ಕಾಲೇಜ್ ಹೈಸ್ಕೂಲಲ್ಲಿ ಓದುವಾಗ ನಾವು ಬರೆದು ಫಾರ್ಮುಲಾಗಳನ್ನು ಒಂದು ಗೋಡೆಗೆ ಅಂಟಾಕ್ತಿದ್ವಿ. ಸೊ ಏನು ತಪ್ಪಿಲ್ಲ ನನ್ನ ಪ್ರಕಾರ. ಅದಕ್ಕೆ ಸೈಕಾಲಜಿಯಲ್ಲಿ ಉರು ಹೊಡೆಯೋದು ಹಾಗೆ ಹೀಗೆ ಕೆಲವೊಂದಕ್ಕೆಲ್ಲ ನಾವು ಆಪ್ಷನಲ್ಲಾಗಿ ಇಟ್ಕೋಬೇಕು. ಪೈ ಆರ್ ಸ್ಕ್ವೇರ್ ಎಚ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಎಚ್, ಎಲ್ಲೋದ್ರೂ ಕೂಡ ಅದನ್ನು ನಾವು ಮರಿದಂಗೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೆಗ್ಲಿಜೆನ್ಸಿ. ಎಷ್ಟೊಂದು ಜನ ಯಾಕೆ ನೆಗ್ಲಿಜೆನ್ಸಿ ಅಂತ ಹೇಳ್ತೀನಿ ಅಂದರೆ, ವಿಡಿಯೋ ನೆನ್ನೆ ನಾನೊಂದು ಪಾರ್ಟ್ 3 ಹಾಕಿದ್ದೀನಿ, ಅಬ್ಸರ್ವ್ ಮಾಡಿ. ಸುಮಾರು ಅದು 1K ವ್ಯೂಸ್ ಆಗಿದೆ, 1,000 ವ್ಯೂಸ್ ಆಗಿದೆ ಅಷ್ಟೇ ಜಸ್ಟ್ ಈಗ. ಆ 1,000 ವ್ಯೂಸ್ ನಾನು 19-20 ನಿಮಿಷ ಇರುವಂಥ ತರಗತಿ ಜಸ್ಟ್ 1 ಮಿನಿಟ್ 2 ಮಿನಿಟ್ ಅಷ್ಟೇ ನೋಡಿದ್ದಾರೆ ಆವ್ರೇಜ್. ಯಾಕೆ ಅಂದರೆ ಕ್ವಶನ್ ನೋಡೋದು ಇಷ್ಟೇನಾ, ಮುಗೀತು, ಇಷ್ಟೇ ಬಿಡು. ದಿಸ್ ಈಸ್ ಆಲ್ ನೆಗ್ಲಿಜೆನ್ಸ್. ಇದನ್ನು ನಾವು ನೆಗ್ಲಿಜೆನ್ಸಿ ಅಂತ ಕರಿತೀವಿ. ಅಂದರೆ ನಾನು ನೋಡಲಿ ಅಂತ ಹೇಳ್ತಿಲ್ಲ, ನಿಮಗೇನು ಆನ್ಸರ್ ಸಿಕ್ಕರೆ ಸಾಕಲ್ವ, ನಾನು ಮಾಡ್ತೀನಿ ಅಂತೀರಾ. ಬಟ್ ಅಲ್ಲಿ ಓವರ್ ಕಾನ್ಫಿಡೆನ್ಸೇ ನಿಮ್ಮನ್ನಲ್ಲಿ ಕಿಲ್ ಮಾಡೋವಂಥದ್ದು. ಹೆಂಗೆ ಟೈಮನ್ನು ಕಿಲ್ ಮಾಡ್ತದೆ, ನಿಮ್ಮ ಒಂದು ಜಾಬ್ ಸಿಗುವಂಥ ಆಪರ್ಚುನಿಟಿ ಅಲ್ಲಿ ಕಿಲ್ ಆಗ್ತದೆ. ಅದಕ್ಕೆ ನೆಗ್ಲಿಜೆನ್ಸಿ ಬೇಡ. ನೋಡಿ, ಈ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೋಬೇಕು, ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಓಕೆನಾ? ಎಸ್, ಈಗ ನೋಡಿ, ವಾಲ್ಯೂಮ್ ತೊಗೊಂಡಿದ್ದೀನಿ. ಪೈ ನಮ್ಗೆ ಗೊತ್ತಿರುತ್ತೆ 22/7 ಅಥವಾ 3.14 ಸಮಥಿಂಗ್ ಹಾಕೋಬೋದು. ಇನ್ನು ಆರ್ ಸ್ಕ್ವೇರ್ ಅಂದರೆ ಆರನ್ನು ನಾವು ಕಂಡುಹಿಡ್ಕೋಬೇಕು. ಇಲ್ಲ, ಇಲ್ಲೆಲ್ಲೂ ಕೊಟ್ಟಿಲ್ಲ ಅವರು. ಓಕೆ, ಸೊ ಇನ್ನೊಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ವಾಟ್ ದೇ ಆರ್ ಗಿವನ್? ಸರ್ಕ್ಯುಲರ್ ಸಿಲಿಂಡರ್, ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಬೇಸ್ ಕೊಟ್ಟಿದ್ದಾರೆ 44 ಸೆಂಟಿಮೀಟರ್. ಬೇಸ್ ಅಂತಂದರೆ ಇದು ಸರ್ಕಂಫರೆನ್ಸ್ ಆಫ್ ದ ಬೇಸ್ ಕೊಟ್ಟಿದ್ದಾರಲ್ವಾ. ಸೊ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಏನು ಫಾರ್ಮುಲಾ? ಎಸ್, 2πr ಅಂತ ಹೇಳ್ತೀವಿ. ಓಕೆ, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr, ದಟ್ ಗಿವನ್ 44. ಸೊ ನನಗೆ ಅಲ್ಲಿ ಆರ್ ಬೇಕು, ಇಸ್ ಈಕ್ವಲ್ ಟು 44 ಡಿವೈಡೆಡ್ ಬೈ 2 ಇಂಟು ಪೈ ಆಚೆ ಕಡೆ ಹೋದರೆ 22/7 ಇದ್ದಿದ್ದು 7/22 ಆಗುತ್ತೆ. 22 1s 22 2s 2 1s 2 1s. ಸೊ ಆರ್ ಇಸ್ ಈಕ್ವಲ್ ಟು ಏನು ಉಳಿತು ಅಂದರೆ ನನಗೆ 7 ಅಷ್ಟೇ ಉಳಿತು. ಓಕೆನಾ? ಸೆಂಟಿಮೀಟರ್. ಈಗ ನನಗೆ ಆರ್ ಸಿಕ್ಕಿದೆ, ಈ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಪೈ ಅಂದರೆ 22/7 ಇಂಟು ಆರ್ ಅಂದರೆ 7. ಡಬಲ್ ಟೈಮ್ ಬರ್ಕೊತೀನಿ, ಆರ್ ಸ್ಕ್ವೇರ್ ಇದೆ. ಹೆಚ್ ಅಂದರೆ ಏನು? ದೇ ಆರ್ ಗಿವನ್ 15. ಹೌದಲ್ಲ? ಸೊ 7 ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ ಉಳಿದಿದ್ದು 22 ಇಂಟು 7 ಇಂಟು 15 ಉಳಿತು. ಸೊ ಈಗ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ, 22 ಇಂಟು 7 ಮತ್ತು 15 ಇವೆಲ್ಲನ ನೀವು ಮಲ್ಟಿಪ್ಲೈ ಮಾಡಿದರೆ 22 ಇಂಟು 7 ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ 154 ಇಂಟು 15. ಮೊದಲು ಇದನ್ನು ಮಲ್ಟಿಪ್ಲೈ ಮಾಡಿದೆ ಆ್ಯಂಡ್ ದೆನ್ 2310. ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಡಿ. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇನ್ ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರ್ ಆಯಿತಾ? ಭಾಳ ಸಿಂಪಲ್ಲಾಗಿ ನೀವು ಈ ಲೆಕ್ಕವನ್ನು
ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋದು ಏನೆಂದರೆ ನೋಟ್ ಮಾಡ್ಕೊಳ್ಳಿ, ಇದೇ ಥರ ಬೇರೆ ಲೆಕ್ಕ ಕೊಡ್ಬೋದು. ವಾಲ್ಯೂಮ್ ಆಫ್ ದ ಸಿಲಿಂಡ್ರೇ ಕೊಡ್ತಾರೆ ಅಂತಿಲ್ಲ, ಬೇರೆ ಬೇರೆ ಆಕೃತಿಗಳ ಒಂದು ಕ್ವಶನ್ಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಅವುಗಳನ್ನು ಏನು ಮಾಡಬೇಕಂದ್ರೆ ಎಲ್ಲ ಫಾರ್ಮುಲಾಗಳನ್ನು ಒಂದು ಕಡೆ ಲೀಸ್ಟ್ ಮಾಡ್ಕೊಳ್ಳಿ, ಐದರ್ ಇನ್ ಕನ್ನಡ ಆರ್ ಇನ್ ಇಂಗ್ಲೀಷ್. ಸೊ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಾದರೂ ಒಂದು ಫಾರ್ಮುಲಾಗಳನ್ನು ಮತ್ತು ಆ ಟರ್ಮ್ಸನ್ನು ಬರ್ಕೋಬೇಕು. ಹೆಚ್ ಅಂದ್ರೇನು, ಆರ್ ಅಂದ್ರೇನು, ಪೈ ವ್ಯಾಲ್ಯೂ ಎಷ್ಟಾಗುತ್ತೆ, ಮತ್ತು ಈ ಆರ್ನ ನಾವು ಹೇಗೆ ಕಂಡುಹಿಡ್ಕೋಬೋದು, ಮತ್ತು ಇದು ಒಂದು ಸರ್ಕಲಿನ ಸೂತ್ರ, ಸರ್ಕಲಿನ ಒಂದು ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಸೂತ್ರ ಏನು, ಹಾಗೆ ಅದರ ಒಂದು ಸರ್ಕಂಫರೆನ್ಸ್ ಅಥವಾ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಏನು, ಇವೆಲ್ಲವೂ ಕೂಡ ನಿಮಗೆ ಬೇಕು. ಸೊ ಅದನ್ನು ನೀಟಾಗಿ ನೋಟ್ ಮಾಡಿಕೊಂಡ್ರೆ ಈ ಥರ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಮಾಡ್ಬೋದು. ಮುಂದಿನ ಪ್ರಶ್ನೆ ಇದು ರಿಪೀಟೆಡ್ ಕ್ವಶನ್. ಐ ಥಿಂಕ್ ನಾನು ಒಂದು ವಿಡಿಯೋದಲ್ಲಿ ರಿಪೀಟ್ ಮಾಡಿದ್ದೀನಿ ಇದನ್ನು, ಆದರೂ ಇನ್ನೊಂದು ಸರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚೇಂಜ್ ಇದೆ ನೋಡಿ. ಇಫ್ ಪಿ ಈಸ್ ಈಕ್ವಲ್ ಟು 3 to the power of 2000 ಪ್ಲಸ್ 3 to the power of minus 2000 and q is equal to 3 to the power of 2000 minus 3 to the power of minus 2000, then the value of p square minus q square is. ತುಂಬ ಸಿಂಪಲ್ ಇದು. ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಮೊದಲು ಮಾಡಿ ಆಮೇಲೆ ಕ್ಯೂ ಸ್ಕ್ವೇರ್ ಮಾಡಿ ಅವೆರಡನ್ನ ಕಳಿಬೇಕು, ಆಗ 1 2 3 4 ಇದರಲ್ಲಿ ಯಾವುದಾದ್ರೂ ಒಂದು ಉತ್ತರ ಬರುತ್ತೆ ಅಂತ ಅಲ್ಲ. ಈಸಿಯಾಗಿ ಮಾಡೋದಕ್ಕೆ ನಿಮಗೊಂದು ಟ್ರಿಕ್ಸ್ ಇದೆ, ನಮ್ಗೆ ಗೊತ್ತಿದೆ. ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಅಂತಂದರೆ ಏನು, ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ. ಈ ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು, ಓಕೆನಾ. ಸೊ ಅದರ ಪ್ರಕಾರ ಪಿ ಪ್ಲಸ್ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಅಂತ. ಸೊ ಪಿ ಅಂದರೆ ಏನು, ಇದಷ್ಟು ಪಿನೇ ಬರ್ಕೊಳ್ಳೋಣ. 3 to the power of 2000 ಪ್ಲಸ್ 3 to the power of minus 2000 ಪ್ಲಸ್ ಕ್ಯೂ ಅಂದರೆ 3 to the power of 2000 ಮೈನಸ್ 3 to the power of minus 2000, ಓಕೆನಾ. ಸೊ ಇದಿಷ್ಟು ಪಿ ಪ್ಲಸ್ ಕ್ಯೂ ಆಯಿತು. ಇಂಟು ಪಿ ಮೈನಸ್ ಕ್ಯೂ ಸೇಮ್ ಬರೀರಿ. ಪಿ ಅಂದರೆ 3 to the power of 2000 ಪ್ಲಸ್ 3 to the power of minus 2000 ಮೈನಸ್ ಕ್ಯೂ ಅಂದರೆ ಇದು 3 to the power of 2000. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 to the power of minus 2000. ನೋಡಿ ಈಗೇನಾಯಿತು ಅಂದರೆ ಮೈನಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೂಡ ಮೈನಸ್ಸು ಮತ್ತು ಮೈನಸ್ ಇರೋದು ಇನ್ನೊಂದು ಇದು ನೋಡಿ, ಪವರ್ ಒಂದೇ ಇದೆ. ಸೊ ಸೇಮು, ಬಟ್ ಪ್ಲಸ್ ಮೈನಸ್ ಇರೋನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ರಿಮೈನಿಂಗ್ ಏನು ಉಳಿತು ನೋಡಿ, 3 to the power of 2000, ಇಲ್ಲೂ ಕೂಡ 3 to the power of 2000 ಆಯಿತು. ಅಂದರೆ 2 times of 3 to the power of 2000 ಬಂತು. ಇಲ್ಲಿ ಕೂಡ ಅಷ್ಟೇ 3 to the power of minus 2000, ಅದು 2 times ಬಂದಿದೆ, ಅದನ್ನು ಹಾಗೆ ಬರೀತಾ ಇದ್ದೀನಿ, ಓಕೆನಾ. ಸೊ ಈಗ 2 2s 4 ಬರಿಬೋದು, ಮತ್ತು ಇಲ್ಲಿ ಬೇಸ್ ಸೇಮ್ ಇದ್ದಾಗ ಎಕ್ಸ್ಪೋನೆಂಟ್ಸನ್ನು ಆ್ಯಡ್ ಮಾಡ್ಬೋದಲ್ವಾ. 3 to the power of 2000, ಇಲ್ಲಿ ಮೈನಸ್ 2000 ಏನಾಯಿತು, 2000 ಗೆಟ್ಸ್ ಕ್ಯಾನ್ಸಲ್, 3 to the power of 0 ಆಯಿತು. 4 ಇಂಟು 3 to the power of 0, ಎನಿಥಿಂಗ್ ಟು ದಿ ಪವರ್ ಆಫ್ 0 ದ ವ್ಯಾಲ್ಯೂ ಈಸ್ 1. ಸೊ 4 ಇಂಟು 1 ಈಸ್ 4. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೀವು ಯಾವುದೇ ಬೇರೆ ಮೆಥಡಲ್ಲಿ ಮಾಡಿ, ಅದು ನಿಮಗೆ ಬಿಟ್ಟಿದ್ದು, ಬಟ್ ಆನ್ಸರ್ ಮಾತ್ರ 4 ಪಕ್ಕಾ ಬರುತ್ತೆ. ಸೊ ನಾನು ಯಾಕೆ ಇಷ್ಟು ನೀಟಾಗಿ ಬರೋದು ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ GPSTR ಅಲ್ಲಿ ರಿಟರ್ನ್ ಎಕ್ಸಾಮ್ಗೂ ಕೂಡ ಮ್ಯಾಥಮೆಟಿಕ್ಸ್ನವ್ರಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಸ್ಟೆಪ್ಗೂ ಕೂಡ ಅಂಕಗಳಿರುತ್ತೆ, ಹಾಗಾಗಿ ನಾನು ನಿಧಾನಕ್ಕೆ ನೀಟಾಗಿ ಬರೆದು ತೋರಿಸಿದ್ದೀನಿ. ಓಕೆ, ಗೋ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಭಾಳ ಸಿಂಪಲ್ ಆದ ಪ್ರಶ್ನೆ. ದ ಸ್ಕ್ವೇರ್ ಆಫ್ 9 ಈಸ್ ಡಿವೈಡೆಡ್ ಬೈ ದ ಕ್ಯೂಬ್ ರೂಟ್ ಆಫ್ 125, ದ ರಿಮೈಂಡರ್ ಈಸ್. 9ರ ವರ್ಗವನ್ನು 125ರ ಘನಮೂಲದಿಂದ ಭಾಗಿಸಿದಾಗ ದೊರೆಯುವಂಥ ಶೇಷ ಕೇಳಿದ್ದಾರೆ. ಸೊ 9ರ ವರ್ಗ ಅಂದರೆ ಎಷ್ಟು, ಸ್ಕ್ವೇರ್ 9 ಸ್ಕ್ವೇರ್, ಓಕೆನಾ, ಡಿವೈಡ್ ಬೈ ಕ್ಯೂಬ್ ರೂಟ್ ಆಫ್ 125. ಸೊ 9 ಸ್ಕ್ವೇರ್ ಅಂದರೆ 81, ಕ್ಯೂಬ್ ರೂಟ್ ಆಫ್ 125 ಅಂದರೆ 5 to the power of 3 ಆಗುತ್ತೆ. 3 ಕ್ಯೂಬ್ ರೂಟ್ ಕ್ಯಾನ್ಸಲ್ ಆದರೆ 81/5 ಆಗುತ್ತೆ. ಸೊ ನೀವು 5ಇಂದ 81ಅನ್ನು ಡಿವೈಡ್ ಮಾಡಿ, 5 1s 5, ರಿಮೈನಿಂಗ್ 3, 1 ಡೌನ್ ಆಗುತ್ತೆ. ಸೊ 5 6 30, ರಿಮೈಂಡರ್ 1. ಸೊ 1 ರಿಮೈಂಡರ್ ಆಗುತ್ತೆ. ಆಪ್ಷನ್ ಎ ನಲ್ಲಿದೆ ಆ ಉತ್ತರ. ಓಕೆ, ಮುಂದಿನ ಲೆಕ್ಕ ನೋಡೋಣ. ಮತ್ತೊಂದು ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು. ದ ವ್ಯಾಲ್ಯೂ ಆಫ್ ರೂಟ್ ಆಫ್ 16 ಇಂಟು ರೂಟ್ ಆಫ್ 8 ಇಂಟು ರೂಟ್ ಆಫ್ 4. ಸೊ ಇದರ ಒಂದು ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸನ್ನು ನೋಡೋದಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗಿ. ಮೊದಲು ಇನ್ನರ್ ರೂಟನ್ನು ನಾವು ಬಿಡಿಸ್ತಾ ಹೋಗೋಣ ಅಷ್ಟೇ, ಇನ್ನೇನಿಲ್ಲ, ಭಾಳ ಸಿಂಪಲ್ ಇದು. ರೂಟ್ ಆಫ್ 16, ರೂಟ್ ಆಫ್ 8 ಹಾಗೇ ಇರಲಿ. ಇಲ್ಲಿ ರೂಟ್ ಆಫ್ 4 ಇದೆಯಲ್ಲ, ರೂಟ್ 4 ಇಸ್ ಈಕ್ವಲ್ ಟು ರೂಟ್ ಆಫ್ 2 ಸ್ಕ್ವೇರ್, 2 ಗೆಟ್ಸ್ ಕ್ಯಾನ್ಸಲ್, ದಟ್ ಈಸ್ 2, ಅಂದರೆ ಇಂಟು 2 ಬರುತ್ತೆ.
ಸೊ ಇಲ್ಲಿ ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಆಗೇನಾಗುತ್ತೆ, ರೂಟ್ 16 ಇಂಟು 8 2 16 ಆಗುತ್ತೆ. ಎಗೈನ್ ರೂಟ್ 16 ರೂಟ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ದಟ್ ಈಸ್ 4 ಸ್ಕ್ವೇರ್ ರೂಟ್ಗೂ ಕ್ಯಾನ್ಸಲ್ ಆದರೆ 4 ಬರುತ್ತೆ. ಸೊ ಇಂಟು 4, ಓಕೆನಾ. ಸೊ 16 64, ಇವೆರಡು ಮಲ್ಟಿಪ್ಲೈ ಮಾಡಿದೆ 64 ಅಂದರೆ ನಿಮ್ಗೆ ಗೊತ್ತಿದೆ 8 ಸ್ಕ್ವೇರ್ ಆಗುತ್ತೆ. 8 ಸ್ಕ್ವೇರ್ಗೂ ರೂಟ್ಗೂ ಕ್ಯಾನ್ಸಲ್ ಆದರೆ ಆನ್ಸರ್ 8 ಬಂತು. ಸೊ 8 ಈಸ್ ಇನ್ ಯುವರ್ ಆಪ್ಷನ್ ಬಿ. ಇದೆ ಭಾಳ ಸಿಂಪಲ್ ಆಗಿ ನೀವು ಬಿಡಿಸುವಂತಹ ಒಂದು ಮೆಥಡ್. ಓಕೆ ಎಸ್, ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ಸ್ಕ್ರೀನ್ ಮೇಲೆ ನೀವು ನೋಡಿದ ತಕ್ಷಣ ಈ ವಿಡಿಯೋನ ಪಾಸ್ ಮಾಡಿ, ಹಾಗೆ ನೆಕ್ಸ್ಟು ನೀವು ಮಾಡಿ ಆನಂತರ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ನಾನು ಆಪ್ಷನ್ಸ್ ಕೊಟ್ಟಿಲ್ಲ, ಬಟ್ ಆನ್ಸರನ್ನು ನಿಮಗೆ ಹೇಳ್ತೇನೆ. ಎಕ್ಸಾಮಿನೇಷನಲ್ಲಿ ಈ ಒಂದು ಕ್ವಶನ್ ನಿಮಗೆ ಟೆಸ್ಟ್ ಸೀರೀಸಲ್ಲಿ ಪ್ರಾಬ್ಲಮ್ ಆಗಿತ್ತು, ಬಟ್ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ. ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಆಪ್ಷನ್ಸನ್ನು ಕೊಡ್ತೇನೆ ನಾನು. ಆಪ್ಷನ್ಸ್ ಈ ಥರ ಇದೆ ನೋಡಿ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಮೊದಲು ಅದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ಭಾಳ ಸಿಂಪಲ್. ಹೇಗೆ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ, 1.2 ಇಂಟು 10⁻30. ಲೆಕ್ಕ ನೋಡಿ, 1 ಆಫ್ ಅಂದರೆ 2ನೇ 1 ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಬೈ 1/2, ಓಕೆನಾ, ಅಥವಾ 1/2 ಫಸ್ಟಿಗಾದರೂ ಬರಿಬೋದು. ಅಂದರೆ 2 ಇಂದ ನೀವು 1.2ನ ಡಿವೈಡ್ ಮಾಡಿದ್ರೆ, ಸೊ ನಿಮ್ಗೆ ಗೊತ್ತಿದೆ 2 ಇಂದ 1.2ನ ಡಿವೈಡ್ ಮಾಡಿದ್ರೆ 2 6 12 ಪಾಯಿಂಟ್ ಇದೆ ಅಲ್ವಾ. ಸೊ ಹಾಗಾಗಿ 0.6 ಆಗುತ್ತೆ. ಮೀನ್ಸ್ 0.6 ಇಂಟು 10⁻30 ಆಯಿತು. ಸೊ ದಿಸ್ ಆಪ್ಷನ್ ಈಸ್ ನಾಟ್ ಅವೈಲಬಲ್ ಇನ್ ಇಯರ್. ಇಲ್ಲೆಲ್ಲಾದರೂ ಆ ಥರ ಆಪ್ಷನ್ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇದಕ್ಕೆ ಸಮೀಪವಾಗಿರ್ತಕ್ಕಂಥ ಒಂದು ಆಪ್ಷನ್ ಇದೆ. ಯಾವುದು ಅಂತ ಹೇಳೋದಾದರೆ, ಈ ಒಂದು 10ಅನ್ನು ಅಂದರೆ 29 ಬರ್ಕೊಂಡ್ರೆ 110ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೋದು. 10 30 ಇದ್ದಾವೆ. ಸೊ ಅದರಲ್ಲಿ ಏನಾಗುತ್ತೆ, 6.0 ಇಂಟು 10⁻23 ಆಗುತ್ತೆ. ಓಕೆ, ವಿ ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ಲ? ಭಾಳ ಸಿಂಪಲ್ ಆಗಿ ನೀವು ಇದನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಇಫ್ 2/3, 23/30, 9/10, 11/15 and 4/5 are written in ascending order, then the fraction in the middle most will be. ಅಂದರೆ ಕೊಟ್ಟಿರುವಂಥ ಭಿನ್ನರಾಶಿಗಳಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಭಿನ್ನರಾಶಿ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸಲ್ಲಿರುವಂಥದ್ರಲ್ಲಿ 4 ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವ ರೀತಿ ಮಾಡಬೇಕು, ಇದಕ್ಕೆ ಮಿಡಲಲ್ಲಿ ಯಾವ್ದು ಬರುತ್ತೆ, ಅಸೆಂಡಿಂಗ್ ಆರ್ಡರಲ್ಲಿ ನಾವು ಹೇಗೆ ಬರೆಯೋದು ಅಂತ ನೋಡೋದಾದರೆ ಭಾಳ ಸಿಂಪಲ್ ಇದಕ್ಕೆ. ಆದರೆ ಸಿಂಪಲ್ಲು ಯಾವಾಗ ಆಗುತ್ತೆ ಅಂದರೆ ನೀವು ಫಾಸ್ಟಾಗಿ ಮಾಡಿದಾಗ, ಇಲ್ಲಾಂದರೆ ಇದು ಕೂಡ ತುಂಬ ಟೈಮ್ ತೊಗೊಳುತ್ತೆ. ನಿಯರ್ಲಿ 1/2 ಪೇಜ್ ಬೇಕಾಗುತ್ತೆ ಸಾಲ್ವ್ ಮಾಡಲಿಕ್ಕೆ. ಹೇಗೆ ಅಂದರೆ ಮೊದಲು ಇದಕ್ಕೆ LCM ತೊಗೋಬೇಕು, ಆಗ ನಾವು ಅಸೆಂಡಿಂಗ್ ಆರ್ಡರ್ ಬರೆಯೋಕ್ಕೆ ಸಾಧ್ಯ. LCM ಆಫ್ ದ ಬೇಸಸ್ 3, 30, 10, 15, 5. ಈ ಒಂದು ಬೇಸಲ್ಲಿ ಇರ್ತಕ್ಕಂಥ ಎಲ್ಲವಕ್ಕೂ ನಾನು LCM ತೊಗೊಳ್ತಾ ಇದ್ದೀನಿ. ಸೊ ಎಷ್ಟು ತೊಗೋಬೋದು, 3 1s 3 10s 10 ಹಾಗೆ ಬರೀರಿ, 3 5s 15, 5ನ ಹಾಗೆ ಬರೆಯೋಣ. ನೋಡಿ, ನಾನಿಲ್ಲಿ ಮೊದಲು ನಾನು ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಹೇಳ್ಕೊಡೋಕ್ಕೆ ಅಥವಾ ನಾನು ಒಂದು ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡುವಾಗ ನಾನೇನು ಮಾಡಿಬಿಡಿದೆ, 3 1s 3 10s 10 ಹಾಗೆ ಬರೆದ್ಬಿಟ್ಟು 15 ಹಾಗೆ ಬರೆದು 5 ಹಾಗೆ ಬರೆದ್ಬಿಟ್ಟಿದೆ. ಇಲ್ಲಿ 15 3ಇಂದ ಹೋಗುತ್ತೆ ಅನ್ನೋದು ಮರೆತುಬಿಟ್ಟಿದ್ದೀನಿ. ಸೊ ಅವಸರಕ್ಕೆ ನಾನು ಟೈಮ್ ಉಳಿಸ್ಬೇಕು ಅಂತ ಆ ರೀತಿ ಮಾಡಿಕೊಂಡೆ. ನೀವು ಹಂಗೆ ಮಾಡಬೇಡಿ. ಅದನ್ನು ನಾನು ಇಲ್ಲಿ ಹೇಳಿದ್ದು ಉದ್ದೇಶ ಅಷ್ಟೇ. ನಾವು ಫಾಸ್ಟಾಗಿ ಮಾಡ್ತೀವಿ ಅಂತ ತಪ್ಪು ಮಾಡೋದು ಸಹಜ ಅಂತ. ಸೊ ನೆಕ್ಸ್ಟ್ 5 ತೊಗೊಳ್ತೀನಿ. 5 2s 5 2s 5 1s 5 1s ಅಗೈನ್ 2 ತೊಗೊಳ್ಳೋಣ. 2 1s 2 1s. ಓಕೆ, ಈಗ ನೋಡಿ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡಿ. 3 ಇಂಟು 5 ಇಂಟು 2, 3 2s 5 3s 15, 15 2s 30. ಸೊ LCM is equal to 30. ಸೊ LCM 30 ಬಂತಲ್ವಾ. ಸೊ ಹಾಗಾದರೆ ನಾನು ಏನು ಮಾಡ್ಬೋದು ಅಂದರೆ ಎಲ್ಲವನ್ನು ಕೂಡ ಡಿನಾಮಿನೇಟ್ರಿಗೆ 30ಗೆ ಈಕ್ವಲ್ ಮಾಡ್ಕೊತೀನಿ. ಸೊ LCM 30 ನಿಮ್ಗೆ ಗೊತ್ತಾಯಿತು. ಡಿನಾಮಿನೇಟ್ರಿಗೆ 30ಗೆ ಈಕ್ವಲ್ ಮಾಡ್ಕೊಳ್ಳೋಣ. ಮೊದಲನೇದು 2/3 ಇಸ್ ಈಕ್ವಲ್ ಟು ಏನು ಮಾಡೋಣ, 30 ಬರಬೇಕು ಅಂದರೆ ಮಲ್ಟಿಪ್ಲೈಡ್ ಬೈ 10/10. ಆಗೇನಾಯ್ತಿದು, ಡಿನಾಮಿನೇಟರ್ 30, ಇಲ್ಲಿ 20. ನೆಕ್ಸ್ಟು 23/30, ಅದು ಆ್ಯಸ್ ಯೂಶ್ವಲ್ ಇದೆ, ಅದನ್ನು ಹಾಗೆ ಬರೆದ್ಬಿಡೋಣ. ಇದನ್ನು ಡಿನಾಮಿನೇಟರ್ ಸೇಮ್ ಇದೆ. ಇನ್ನು 9/10. ಸೊ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡೋಣ ಅಂದರೆ 10 ಆಲ್ರೆಡಿ ಇರೋದ್ರಿಂದ 3 ಮಲ್ಟಿಪ್ಲೈ ಮಾಡೋಣ. ಅಲ್ಲಿಗೆ 3 9 27/30. ನೆಕ್ಸ್ಟ್ ಏನಿದೆ ನೋಡಿ, 11/15. ಸೊ 11/15.
ಇದು 15 2s 30 ಅಲ್ಲ, 2 ಮಲ್ಟಿಪ್ಲೈ ಮಾಡ್ತೀನಿ. ಸೊ ಅಲ್ಲಿಗೆ ಡಿನಾಮಿನೇಟರ್ 30 ಆಯಿತು, 11 22. ಇನ್ನೊಂದು 4/5 ಇದೆ, 4/5, 5 6 30 ಆಗಿರೋದ್ರಿಂದ ಸೊ 30, 4 24. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದರಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಬರುತ್ತೆ ಅಂತ. ಸೊ ಫಸ್ಟ್ ಯಾವುದು ಮಿಡಲ್ ಟರ್ಮ್ ಅಂದಾಗ 5 ಟರ್ಮಲ್ಲಿ 3ನೇದೇ ಮಿಡಲ್ ಟರ್ಮ್ ಆಗಿರುತ್ತಲ್ವ, ಅಂದರೆ 1 2 3 4 5. ಇದರಲ್ಲಿ ಇವೆರಡು ತೆಗೆದ್ರೆ ಮಿಡಲ್ ಟರ್ಮು ಥರ್ಡ್ ಟರ್ಮ್ ಆಗಿರುತ್ತೆ. ಸೊ ಫಸ್ಟ್ ಟರ್ಮ್ ಯಾವ್ದು ನೋಡೋಣ. ಚಿಕ್ಕದು ನ್ಯೂಮರೇಟ್ರಲ್ಲಿ ಯಾವುದು ಚಿಕ್ಕದಿದೆ, ಹಾಗಾದರೆ 20, ದಿಸ್ ಈಸ್ ಅ ಫಸ್ಟ್ ಟರ್ಮ್. 20ಗಿಂತ ಜಾಸ್ತಿ 22 ಸೆಕೆಂಡ್ ಟರ್ಮ್, 22 ಆದಮೇಲೆ 23 ಥರ್ಡ್ ಟರ್ಮ್, 24 ಫೋರ್ತ್ ಟರ್ಮು, 27 ಫಿಫ್ತ್ ಟರ್ಮು. ಸೊ ಥರ್ಡ್ ಟರ್ಮ್ ಯಾವುದು ಅಂದರೆ ಇದೇನೆ. ಸೊ ಹಾಗಾಗಿ 23/30 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಅಲ್ಲಿ ಏನು ಕೇಳಿದರು, ಮಿಡಲ್ ಟರ್ಮ್ ಯಾವುದು ಅಂತ. ಸೊ ಇದೇ ಸರಿಯಾದ ಉತ್ತರ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ, ಅದು ಪೆಡಗಾಗಿ ಮೇಲಿದೆ, ನೋಡ್ಕೊಂಡು ಬರೋಣ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ. ಎ ಕ್ಲಾಸ್ 6th ಟೀಚರ್ ವಾಂಟ್ಸ್ ಟು ಡಿಸ್ಕಸ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಇನ್ ದ ಕ್ಲಾಸ್. A square is divided into 4 congruent rectangles. The perimeter of each rectangle is 40 units. What is the perimeter of the given square? Key mathematical concepts required to solve these problems. ಅಂದರೆ ಒಂದು ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಸಂಬಂಧಪಟ್ಟಂತೆ ಅವರಿಲ್ಲಿ ಒಂದು ಸ್ಕ್ವೇರನ್ನು ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಕಾಂಗ್ರಿಯೆಂಟ್ ರೆಕ್ಟ್ಯಾಂಗಲ್ಸನ್ನು ಮಾಡಿಕೊಂಡು ಒಂದೊಂದು ರೆಕ್ಟ್ಯಾಂಗಲ್ಲು 40 ಯೂನಿಟ್ಸ್ ಇದೆ, ಅದರಿಂದ ಪೆರಿಮೀಟರ್ ಆಫ್ ದ ಒಂದು ಸ್ಕ್ವೇರನ್ನು ಕಂಡುಹಿಡಿಬೋದಾ ಅಂಥೇಳಿ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸಿಗೆ ಸಂಬಂಧಪಟ್ಟಂತೆ ರಿಕ್ವೈರ್ಡ್ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡಲಿಕ್ಕೆ ಮಕ್ಕಳಿಗೆ ಏನು ಅವಶ್ಯಕವಾಗಿ ಗೊತ್ತಿರಬೇಕು ಅಂತ ಹೇಳಿ ಕ್ವಶನನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಏರಿಯಾ ಆಫ್ ದ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್, ಆ್ಯಂಡ್ ಡೆಫಿನೇಷನ್ ಆಫ್ ದ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. ದಿಸ್ ಈಸ್ ಆಪ್ಷನ್ ಎ. ಆಪ್ಷನ್ ಬಿ, ಮೀನಿಂಗ್ ಆಫ್ ದ ಟರ್ಮ್ ಸ್ಕ್ವೇರ್, ರೆಕ್ಟ್ಯಾಂಗಲ್, ಕಾಂಗ್ರುಯೆಂಟ್, ಪೆರಿಮೀಟರ್ ಎಕ್ಸೆಟ್ರಾ. ಸೊ ಆಪ್ಷನ್ ಬಿ ಅಲ್ಲಿದೆ. ಇನ್ನು ಆಪ್ಷನ್ ಸಿ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಸ್ಕ್ವೇರ್. ನೆಕ್ಸ್ಟ್ ಆಪ್ಷನ್ ಡಿ ನಲ್ಲಿ ಫಾರ್ಮೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ ಇದೆ. ಸೊ ಇದರಲ್ಲಿ ಏನು ಬೇಕು? ಸೊ ಸರಿಯಾದ ಉತ್ತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೀನಿಂಗ್ ಆಫ್ ದ ಟರ್ಮ್ಸ್, ಸ್ಕ್ವೇರ್ನ ಮೀನಿಂಗ್ ಏನು, ರೆಕ್ಟ್ಯಾಂಗಲ್ನ ಮೀನಿಂಗ್ ಏನು, ಕಾಂಗ್ರಿಯೆಂಟ್ ಅಂದರೆ ಮೀನಿಂಗ್ ಏನು, ಮತ್ತು ಪೆರಿಮೀಟರ್, ಈ ಒಂದು ಕಾನ್ಸೆಪ್ಟ್ಗಳು ಮಕ್ಕಳಿಗೆ ಗೊತ್ತಿದ್ರೆ ನಾವು ಇದನ್ನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ಬೋದು. ಸೊ ದ ಬೆಟರ್ ಆ್ಯಂಡ್ ಬೆಸ್ಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಇದು ಸರಿಯಾದ ಉತ್ತರ. ಸೊ ಇದೇ ಥರನೇ ಸಾಕಷ್ಟು ಲೆಕ್ಕಗಳು ನಿಮ್ಮ ಪರೀಕ್ಷೆಯಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ತಯಾರಿ ಚೆನ್ನಾಗಿರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ PDF ನಿಮಗೆ ನಮ್ಮ ಒಂದು ಆ್ಯಪಲ್ಲಿ ಸಿಗುತ್ತೆ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. PDF ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತ ಹೋಗಿ ಇವತ್ತಿನ ಡೇಟಿಗೆ ನೀವು ಚೆಕ್ ಮಾಡಿದ್ರೆ, ಅಂದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಿಗೆ ಹೋಗಿ ನೀವು ನೋಡೋದಾದರೆ ಅಲ್ಲಿ ಇದರ ಒಂದು PDF ಲಭ್ಯ ಇರುತ್ತೆ. ಸೊ ನೀವು ಫ್ರೀ ಇದ್ದಾಗ ಯಾವಾಗಾದರೂ ನಿಮ್ಮ ಕೈಯಲ್ಲಿ, ನಿಮ್ಮ ಮೊಬೈಲಲ್ಲಿ, ನಿಮ್ಮ ಆ್ಯಪಲ್ಲಿ ಇರುತ್ತೆ. ಸೊ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ನಾವು GPSTRಗೆ ಯಾವುದೇ ಪೇಯ್ಡ್ ಕ್ಲಾಸಸನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.